ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ರೂಪಾ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಹರದನಹಳ್ಳಿಯತ್ತ ಹೊರಟಿದೆ ಚೆನ್ನಮ್ಮ ಅಂತಿಮ ಯಾತ್ರೆ. ಬೆಂಗಳೂರಲ್ಲಿ ಮಾರ್ಗ ಮಧ್ಯೆ ಜನರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಿಮ ಯಾತ್ರೆ ವಾಹನವನ್ನ ನಿಲ್ಲಿಸಿ ಜನರು ಗೌರವ ಸಲ್ಲಿಸ್ತಾ ಇರೋದು ಗೌರವ ನಮನ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಈ ಹಿನ್ನೆಲೆ ಈಗಾಗಲೇ ಅಂತಿಮ ಯಾತ್ರೆ ಆರಂಭ ಆಗಿತ್ತು. ಪದ್ಮನಾಭನಗರದಿಂದ ದಾರಿಯುದ್ದಕ್ಕೂ ಜನ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ, ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಾಹನವನ್ನ ನಿಲ್ಲಿಸಿ ಗೌರವ ಸಲ್ಲಿಸುವಂತಹ ಕೆಲಸ ಕೂಡ ಹಲವರಿಂದ ಆಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಪದ್ಮನಾಭನಗರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಗಣ್ಯಾತಿ ಗಣ್ಯರು ಬಂದು ಅಂತಿಮ ದರ್ಶನವನ್ನ ಮಾಡಿಕೊಂಡ್ರು. ತದನಂತರ ಅಂತಿಮ ಯಾತ್ರೆ ಆರಂಭ ಆಯಿತು. ಹರದನಹಳ್ಳಿಗೆ ಪಾರ್ಥಿವವನ್ನು ರವಾನೆ ಮಾಡುವಂತಹ ಕೆಲಸ. ಈ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಅಂದ್ರೆ ಯಾವೆಲ್ಲ ಮಾರ್ಗವನ್ನ ಬಳಸಿ ಹರದನಹಳ್ಳಿಗೆ ಅಂತಿಮ ಯಾತ್ರೆ ಸಾಗ್ತಾ ಇದೆಯೋ ಅಲ್ಲೆಲ್ಲ ಕಡೆನೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಅಂತ್ಯಕ್ರಿಯೆಗಾಗಿ ಈಗಾಗಲೇ ಜಾಗವನ್ನು ಕೂಡ ಗುರುತಿಸಲಾಗಿದ್ದು ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಪದ್ಮನಾಭನಗರದಿಂದ ಅಂತಿಮ ಯಾತ್ರೆ ಆರಂಭ ಆಗಿದ್ದು ಬೆಂಗಳೂರಿನಲ್ಲಿ ಮಾರ್ಗ ಮಧ್ಯೆ ಜನರು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಯಾತ್ರೆಯ ವಾಹನ ಯಾವ ಮಾರ್ಗವನ್ನ ಬಳಸಿ ಸಾಗ್ತಾ ಇದೆಯೋ ಅಲ್ಲೆಲ್ಲ ಕಡೆ ಜನ ನಿಂತು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಈಗ ಅಂತಿಮ ಯಾತ್ರೆಯ ವಾಹನ ಸ್ವಲ್ಪ ಹೊತ್ತಿನಲ್ಲಿಯೇ ಹರದನಹಳ್ಳಿಯನ್ನ ತಲುಪಲಿಕ್ಕಿದೆ.